ಈ ಕಡೆ ನಮ್ಮಮ್ಮ ಬಿಸಿ ಬಿಸಿ ಚಪಾತಿ ಮಾಡ್ತು ಹಂಗೆ ತಟ್ಟೆ ಹಾಕೊಂಡಿದ್ರು ಒಂಗೂರ್ ಚಟ್ನಿ ಪಪ್ಪು ಸೌತೆಕಾಯಿ ಸಲಾಡ್ ಮಾಡಿತ್ತು ಬಹಳ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಹಂಗೆ ಈ ಕಡೆ ನೆಲ್ಲೆ ನಮ್ ತಾತ ಕೊಟ್ಟು ಕಳ್ಸಿತ್ತು ಅದನ್ನ ಕೈಯಲ್ಲಿ ನಮ್ಮಮ್ಮ ಅಂತೂ ಫುಲ್ ಒಂದ್ ಸ್ವಲ್ಪ ಹೊತ್ತು ಉರಿತಿದೆ ಅಂತ ಹೇಳ್ತಿದೆ. ದಯವಿಟ್ಟು ಹಿಂಗ್ ಮಾಡಕ್ಕಾರೆ ಇದಕ್ಕೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಎಲ್ಲ ಇದ್ ಮಾಡಿದ್ರೆ ಕೈ ಉರಿಯಲ್ಲ ನಿಮಗೆ. ಅದಕ್ಕೆ ನಮ್ಮಮ್ಮಂಗೆ ಎಣ್ಣೆ ತಂದ್ಬಿಟ್ಟು ಹಚ್ಕೊ ಅಂತ ಹೇಳ್ದೆ. ಈ ಕಡೆ ಎಲ್ಲ ಚಾಕುಲಲ್ಲಿ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಗಿಬೇಕು. ತೆಗೆದು ಒಳಗಡೆ ಈ ಕಡೆ ಗ್ರೀನ್ ಕಲರ್ ಒಳಗಡೆ ಇರುತ್ತೆ. ಅದೆಲ್ಲ ಅದನ್ನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಮಾಡಿದ್ರೆ ಅದ್ರೊಳಗೆ ಚಟ್ನಿ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಈ ಕಡೆ ಬಂದ್ಬಿಟ್ಟು ಹಂಗೆ ಸೀದಾ ಬೈಕಲ್ಲಿ ಹೋದೆ ನಾನು. ನಮ್ಮ ಅಪ್ಪ ಬಾಳೆಹಣ್ಣು ತಗೊಂಬರಕ್ಕೆ ಮನೆ ಹತ್ರ ಬಂದು ಈ ಕಡೆ ಕೂಲಿಂಗ್ ಮಿಷನ್ಸ್ ಎಲ್ಲ ಇದ್ದು ಒಳಗಡೆ ಫುಲ್ ಸೆಟಪ್ ಎಲ್ಲ ಮಾಡಿದ್ರು. ಒಳಗೆ ನೋಡ್ದೆ ಅಣ್ಣಾವ್ರು ಬಾಳೆಹಣ್ಣು ಕೂಲಿಂಗ್ ಆಗ್ತಂತ ಆಟೋಮೆಟಿಕ್ ಅಂತ ಮಿಷನ್ ಕೇಳ್ದೆ. ಅದ್ರೊಳಗೆ ಕೊಯ್ದು ಕೊಡ್ತಾ ಇದ್ದಾರೆ ಚಿಕ್ಕ ಬಾಳೆಹಣ್ಣು. ಹಾಗೆ ತಗೊಂಡ್ಬಿಟ್ಟು ಈ ಕಡೆ ನಮ್ಮಮ್ಮ ಚಿರ್ಮುಡಿ ಮಾಡಿತ್ತು ಬಹಳ ಚೆನ್ನಾಗಿತ್ತು. ಈ ಕಡೆ ನಮ್ಮ ತಮ್ಮ ತಂಗಿ ಎಲ್ಲ ಫಿಲಮ್ ನೋಡ್ತಾ ಇದೀವಿ. ಸ್ಟ್ರೇಂಜರ್ ಥಿಂಗ್ಸ್ ಸಖತ್ತಾಗಿತ್ತು. ಈ ಕಡೆ ಹೊರಗಡೆ ನೋಡಿದ್ದೀನಿ ಅಕ್ಕ ಮೇಕೆ ಹೊಡೆಸೋ ಸೌಂಡ್ ಬಂತು. ದಯವಿಟ್ಟು ನೀವು ಅದು ಮೇಕೆ ಕವರ್ ತಿಂತು ದಯವಿಟ್ಟು ಈ ಮನೆ ಮುಂದೆ ಎಷ್ಟಾಗದ ಸಾಧ್ಯ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿರಿ. ಯಾಕಂದ್ರೆ ಪ್ರಾಣಿ ಎಲ್ಲ ತಿಂದ್ಬಿಡ್ತವೆ ಮೇಕೆ ಹಸು ಅಂತೆಲ್ಲ. ಅದು ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿ. ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆ ಮುಂದೆ ಬೆಂಕಿ ಹಚ್ಚಿ ತಿನ್ಬಾರ್ದು ಅಂತೇಳಿ ಪ್ರಾಣಿ ಅಂತೇಳಿ. ಆದಷ್ಟು ಕಾಟನ್ ಬ್ಯಾಗ್ಸ್ ಮತ್ತೆ ನಿಮ್ಮ ಹತ್ರ ಇರೋ ಬಳಸ್ರಿ.